ನಿದ್ರೆ ಎಷ್ಟು ಮುಖ್ಯ ಮೇಡಮ್? ಒಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ಎಷ್ಟು ನಿದ್ರೆ ಮಾಡಬೇಕು, ಎಷ್ಟು ಮುಖ್ಯ ಅಂತ? ನಾವು ಮಕ್ಕಳಿದ್ದಾಗ 16ರಿಂದ 18 ಗಂಟೆ ಮಕ್ಕಳು ಮಲಗುತ್ತೆ, ಹಾಲು ಕುಡಿಯುತ್ತೆ ಮತ್ತೆ ಮಲಗುತ್ತೆ, ಹಾಲು ಕುಡಿಯುತ್ತೆ ಮತ್ತೆ ಮಲಗುತ್ತೆ. ಆವಾಗ ಮೆದುಳು ಬೆಳೀತಾ ಹೋಗುತ್ತೆ, ಅದರದ್ದು ಮಗುನು ಬೆಳೀತಾ ಹೋಗುತ್ತೆ. ಆಮೇಲೆ ವಯಸ್ಸಿಗೆ ಅಂದರೆ ಹುಡುಗರಾದಾಗ ಆವಾಗ ನಮಗೆ 8ರಿಂದ 9 ಗಂಟೆ ನಿದ್ರೆ ಬೇಕಾಗತ್ತೆ. ಯುವಕರಾದಾಗ 7ರಿಂದ 8 ಗಂಟೆ ನಿದ್ರೆ ಬೇಕಾಗತ್ತೆ. ವಯಸ್ಸಾದ ಮೇಲೆ 6 ಗಂಟೆ ನಿದ್ರೆ ಸಾಕಾಗುತ್ತೆ. ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಕಣ್ತುಂಬ ನಿದ್ರೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ನಗನಗ್ತಾ ಹೊಟ್ಟೆ ತುಂಬ ನಗೋದನ್ನು ಕಲಿತ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದೆಲ್ಲ ತಪ್ಪು ಭಾವನೆ, ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಬೀಡಿ ಸಿಗರೇಟ್ ಸೇದವರು ಒಂದು ದಿನ ಅಲ್ಲ ಒಂದು ದಿನ ಅವರು ಅದಕ್ಕೆ ತುತ್ತಾಗೇ ಆಗ್ತಾರೆ, ಯಾಕಂದರೆ ಒಳಗಡೆ ಡ್ಯಾಮೇಜ್ ಆಗಿರುತ್ತೆ. ಆದರೆ ಬೀಡಿ ಸಿಗರೇಟು ಸೇದದೇ ಇದ್ದರೂ ಕೂಡ ಮನಸ್ಸನ್ನು ಕೆಡಿಸ್ಕೊಂಡು, ಮನಸ್ಸನ್ನು ವಿಕಾರಗೊಂಡು, ಸ್ಟ್ರೆಸ್ ಮಾಡಿಕೊಂಡು ಅಯ್ಯೋ ಅಂತ ಎದೆ ಒಡ್ಕೊಂಡು ಸಾಯೋದಕ್ಕೆ ಅದು ನಿಮ್ಮ ಮನಸ್ಸೇ ಕಾರಣ ಅಂತ. ಹಾಗಾಗಿ ಬರೀ ದುಶ್ಚಟಗಳು ಅಷ್ಟೇ ಕೆಟ್ಟದಲ್ಲ, ಮನಸ್ಸಲ್ಲಿ ಕೆಟ್ಟ ವಿಚಾರಗಳು, ಸಿಟ್ಟು, ಸೊಕ್ಕು, ಸೇಡು, ಅಹಂಕಾರವನ್ನು ಇಟ್ಕೊಳ್ಳೋದು ಕೂಡ ಕೆಟ್ಟದು ಅಂತ ನಾನು ಹೇಳ್ತೀನಿ. ನೋಡಿ 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 ಸಣ್ಣ ಪುಟ್ಟದಕ್ಕೂ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಈಗ ಜಯದೇವ ಆಗಿರ್ಬೋದು, ಎಲ್ಲರೂ ಹೌಸ್ಫುಲ್ ಆಗ್ತಿದೆ ಎಲ್ಲ ಕಡೆ. ಅಂಥವರಿಗೆ ನಿಮಗೆ ಆನುವಂಶಿಕವಾಗಿ BP, ಶುಗರು, ಕೊಲೆಸ್ಟ್ರಾಲು ಇದ್ದರೆ, ಆವಾಗ ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕ್ ಇದ್ದರೆ ಒಂದು ಚೂರು ಸಿಂಪ್ಟಮ್ ಬರ್ತಾ ಇದ್ದಂಗೆ, ಎದೆನೋ ಬರ್ತಾ ಇದ್ದಂಗೆ ಖಂಡಿತ ಆಸ್ಪತ್ರೆಗೆ ಬನ್ನಿ. ಪ್ರತಿ ವರ್ಷ ನೀವು ನಿಮ್ಮ ಲಿಪಿಡ್ ಪ್ರೊಫೈಲು, ಬ್ಲಡ್ ಶುಗರ್ ಪ್ರೊಫೈಲು, ಅದರ ಜೊತೆಗೆ ಥೈರಾಯ್ಡ್ ಪ್ರೊಫೈಲು, ಕಿಡ್ನಿ ಪ್ರೊಫೈಲು, ಇವನ್ನೆಲ್ಲ ಬ್ಲಡ್ ಟೆಸ್ಟು ಪ್ರತಿ ವರ್ಷಕ್ಕೆ ಒಂದು ಸಲ ಆದರೂ ಮಾಡಿಸ್ಕೊಳ್ಳಿ. ಇದರಿಂದ ಮುಂದೆ ಆಗುವ ಅನಾಹುತಗಳನ್ನು ನೀವು ತಪ್ಪಿಸ್ಕೊಳ್ಬೋದು. ಆದರೆ ಏನೂ ತೊಂದರೆ ಇಲ್ಲದೆ ಸೈಕಲಾಜಿಕಲಿ ನೀವು ಯೋಚನೆ ಮಾಡಿಕೊಂಡು ಅಯ್ಯೋ ನನಗೇನೋ ಆಗಿದೆ ಅಂತ ಭಯಪಟ್ಕೊಂಡು ಆಸ್ಪತ್ರೆಗೆ ಹೋಗೋದು ಅದು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಸರಿಯಾದ ಜ್ಞಾನ ಇದ್ದವರು ಯಾರು ಸುಮ್ಮನೆ ಆಸ್ಪತ್ರೆಗೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ.